ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ಇವತ್ತು ಬನ್ನೇರುಘಟ್ಟಲ್ಲಿರೋ ಚಂಪಕಧಾಮ ದೇವಸ್ಥಾನ ನೋಡೋಣ ಅಂತ ಹೊರಟಿದ್ವಿ. ಅಂದರೆ ತುಂಬ ಚೆನ್ನಾಗಿದೆ. ನಾವು ಬಸ್ಸಲ್ಲಿ ಹೋಗೋದು. ಮೆಜೆಸ್ಟಿಕ್ಕಿಂತ ಬನ್ನೇರುಘಟ್ಟಕ್ಕೆ ತುಂಬ ಬಸ್ಸಿನ ವ್ಯವಸ್ಥೆ ಇದೆ. ಆ ಬಸ್ಸಲ್ಲಿ ಹೋಗಿ ಬನ್ನೇರುಘಟ್ಟ ಸರ್ಕಲಲ್ಲಿ ಇಳ್ಕೊಂಡ್ರೆ ಅಲ್ಲಿಂದ ಒಂದು 5 ನಿಮಿಷದ್ದು ನಡಿಗೆ ಅಷ್ಟೇ. ಸುಮಾರು ಒಂದು 10-15 ಮೆಟ್ಲಿದೆ. ಇದು ಫಸ್ಟು ದೇವಸ್ಥಾನದ್ದು ಗೋಪುರದ ಹತ್ತಿರಕ್ಕೆ ತಲುಪೋದಕ್ಕೆ. ಅಲ್ಲಿಂದ ಅಲ್ಲಿ ಫಸ್ಟು ಗಣಪತಿ ಮೂರ್ತಿ ಇಟ್ಟಿದ್ದಾರೆ. ಆ ದೇವ್ರಿಗೊಂದು ನಮಸ್ಕಾರ ಹಾಕ್ಕೊಂಡು ಮುಂದೆಗಡೆಗೆ ಹೋದರೆ ಅಲ್ಲಿ ಒಂದು ಭವ್ಯವಾದ ಚಂಪಕಧಾಮ ದೇವಸ್ಥಾನ ಇದೆ. ಅಮ್ಮ ಶ್ರೀದೇವಿ ಭೂದೇವಿ ಸಮೇತನೇ ಇರುವಂತಹ ದೇವಸ್ಥಾನ ಇದು. ತುಂಬಾ ಪ್ರಸಿದ್ಧವಾದ ಹಳೇ ಕಾಲದ ದೇವಸ್ಥಾನ. ಅಂದರೆ ಎಷ್ಟು ವರ್ಷ ಅಂತ ಅಷ್ಟೊಂದು ನನಗೆ ಮಾಹಿತಿ ಇಲ್ಲ. ಅಂದರೆ ಸುಮಾರು ವರ್ಷದ್ದು ಹಳೇದು ಅಂತ ನನಗೆ ಗೊತ್ತು. ಇಲ್ಲಿ ದೇವಸ್ಥಾನದ ಒಳಗಡೆ ನನಗೆ ವಿಡಿಯೋ ಮಾಡೋಕ್ಕೆ ಬಿಡಲಿಲ್ಲ. ಅವರು ಮಾಡಬಾರ್ದು ಅಂತ ಹೇಳಿದರು. ಮತ್ತು ಹಾಗೇ ಅಲ್ಲಿಂದ ಸ್ವಲ್ಪ ದೇವ್ರ ದರ್ಶನ ಎಲ್ಲ ಮುಗಿಸ್ಕೊಂಡು ಮತ್ತು ಅಲ್ಲಿಂದ ಸುಮಾರು ಒಂದು ಎಷ್ಟು ಮೆಟ್ಲಿದ್ದಾವೆ. ಆ ಮೆಟ್ಲನ್ನೆಲ್ಲ ಹತ್ಕೊಂಡ್ರೆ ಅಂದರೆ ಮೇಲ್ಗಡೆ ಹತ್ತುವಾಗಂತೂ ಒಳ್ಳೆ ಗಾಳಿ ಬೆಳಕು ವ್ಯೂ ಮಾತ್ರ ತುಂಬಾ ಚೆನ್ನಾಗಿದೆ. ಅಷ್ಟೊಂದು ಚೆನ್ನಾಗಿದೆ. ಸ್ವಲ್ಪ ಮೆಟ್ಲುಗಳನ್ನ ಹತ್ತಬೇಕು. ಮೊದಲಿಗೆ ಮೆಟ್ಲುಗಳು ಸ್ವಲ್ಪ ಜಾಸ್ತಿ ಇದೆ, ಒಂದು 200 ಮೆಟ್ಲು ಇರ್ಬೋದು. ಮತ್ತು ಹಂಗೆ ಹತ್ಕೊಂಡು ಹೋದರೆ ಸ್ವಲ್ಪ ಫ್ಲ್ಯಾಟ್ ನೆಲ ಥರ ಇದೆ. ಅಲ್ಲಿಂದ 1, 2, 3, ಒಂದು 5 ಮೆಟ್ಲು ಆ ಥರ ಇದ್ದಾವೆ. ಅಂದರೆ ಹತ್ತಕ್ಕೇನು ಅಷ್ಟೊಂದು ತೊಂದರೆ ಆಗೋಲ್ಲ, ಆರಾಮಾಗಿ ಹತ್ಕೊಂಡು ಹೋಗ್ಬೋದು. ಅಂದರೆ ಮೇಲ್ಗಡೆ ಅಂತೂ ಅಷ್ಟೊಂದು ಅದ್ಭುತವಾಗಿದೆ ವ್ಯೂ ಮಾತ್ರ. ನೋಡೋಕ್ಕಂತೂ 2 ಕಣ್ಣು ಸಾಲದು, ಅಷ್ಟು ಚೆನ್ನಾಗಿದೆ. ಅಂದರೆ ಬೆಟ್ಟದ ಮೇಲೆ ಇರೋದರಿಂದ ತುಂಬಾ ಚೆನ್ನಾಗಿದೆ. ಹೋಗ್ಬೇಕು, ಒಂದು ಸಾರಿ ಭೇಟಿ ಕೊಡಿ ವೀಕ್ಷಕರೇ, ತುಂಬಾ ಚೆನ್ನಾಗಿದೆ. ಮತ್ತು ಅಲ್ಲಿಂದ ಹೋದರೆ ಅಲ್ಲಿ ಒಂದು 5-6 ಮೆಟ್ಲು ಅಥವಾ ಒಂದು 8-10 ಮೆಟ್ಲು ಇರ್ಬೋದು. ಅಲ್ಲಿ ಹತ್ಕೊಂಡು ಹೋದರೆ ಅಲ್ಲಿ ನರಸಿಂಹದೇವರಿದ್ದಾರೆ, ಲಕ್ಷ್ಮೀ ನರಸಿಂಹಸ್ವಾಮಿ ಇದ್ದಾರೆ. ಅದು ಅಷ್ಟೇ ತುಂಬ ಅದ್ಭುತವಾಗಿದೆ. ಅದ್ರ ಸುತ್ತ ನೋಡಿದ್ರೆ ಮತ್ತು ಇಲ್ಲಿ ಸನ್ಸೆಟ್ಟು ಸನ್ರೈಸ್ಗೆ ತುಂಬ ಚೆನ್ನಾಗಿದೆ ಅಂತ ಹೇಳ್ತಾರೆ. ನಾವು ಅಷ್ಟೊತ್ತೆಲ್ಲರಿಗೂ ಇದ್ದರೆ ಮನೆಗೆ ಬರೋಕ್ಕೆ ಅನಾನುಕೂಲ ಆಗುತ್ತೆ ಅಂತ ಅಂದ್ಬಿಟ್ಟು ನಾವು ಸನ್ಸೆಟ್ ಆಗೋವರೆಗೂ ಇರಲಿಲ್ಲ. ಸನ್ರೈಸು ಅಷ್ಟೇ ಅಂತಾರೆ. ಅಂದರೆ ಬೆಳಗ್ಗೆ ಅಷ್ಟೊತ್ತಿಗೆ ಹೋಗಬೇಕು, ಅಷ್ಟೊತ್ತಿಗೆ ಹೋಗೋಕ್ಕೆ ಆಗೋದಿಲ್ಲ. ಹಂಗಾಗಿ ಕೆಲವರೆಲ್ಲ ಹೋಗ್ತಾರೆ. ಅದು ತುಂಬ ಚೆನ್ನಾಗಿದೆಯಂತೆ. ನಿಮಗೆ ಅನುಕೂಲ ಆದರೆ ಹೋಗಿದ್ದು ಬನ್ನಿ. ಅಷ್ಟೊಂದು ತುಂಬ ಚೆನ್ನಾಗಿದೆ. ಇಲ್ಲೇ ಮೇಲ್ಗಡೆ ನರಸಿಂಹದೇವರಿದ್ದಾರೆ ನೋಡಿ, ಎಷ್ಟು ಚೆನ್ನಾಗಿದೆ ಅಂದರೆ. ದೇವಸ್ಥಾನದ ಒಳಗಡೆ ಇದು ಧಾರ್ಮಿಕ ದತ್ತಿ ಇಲಾಖೆಗೆ ಸೇರಿರೋದ್ರಿಂದ ಅವರು ಬಿಡೋದಿಲ್ಲ ಒಳಗಡೆ ಇದು ಮಾಡೋದಕ್ಕೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್.